ಈ ದೇಶಕ್ಕೋಸ್ಕರ ಭಾಳಷ್ಟು ಜನ ದೇಶ ಪ್ರೇಮಿಗಳು ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು. ಅದರೊಳಗೆ ಶಹೀದ್ ಭಗತ್ ಸಿಂಗ್ ಅವರು ಕೂಡ ಒಬ್ಬರು. ನಮ್ಮ ಕೊಪ್ಪಳದ ಒಬ್ಬರು ಭಗತ್ ಸಿಂಗ್ ಅವರ ಅಭಿಮಾನಿ ಭಾಳಷ್ಟು ಅವ್ರ ಹೆಸರಲ್ಲಿ ಒಳ್ಳೆ ಕೆಲಸಗಳು ಮಾಡ್ಕೊತ ಬಂದಾರ. ಕೊಪ್ಪಳ ಜಿಲ್ಲೆಯ ಅಳವಂಡಿ ಊರವರು ಒಂದು ಸಲ ಅವ್ರು ಏನು ಮಾಡಿದ್ರು ಅಂತಂದ್ರೆ, ಕೊಪ್ಪಳದಿಂದ ಪಂಜಾಬ್ವರೆಗೂ ಸೈಕ್ಲಿಂಗ್ ಮಾಡಿ ಭಗತ್ ಸಿಂಗ್ ಅವ್ರು ಹುಟ್ಟಿದ ಊರಿಂದ ಒಂದು ಹಿಡಿ ಮಣ್ಣನ್ನು ತಂದಿದ್ರು. ಈಗ ಅವರೊಂದು ಆಸೆ ಇಟ್ಕೊಂಡಾರ, ಕರ್ನಾಟಕದ ಪ್ರತಿಯೊಂದು ತಾಲೂಕಿನಿಂದನೂ ಒಂದು ಹಿಡಿ ಮಣ್ಣನ್ನು ತೊಗೋಬೇಕು, ₹1 ಕಾಣಿಕೆನ ತೊಗೋಬೇಕು. ಅದರಿಂದ ಅವರು ಆ ಊರೊಳಗೆ ಅಂದ್ರೆ ಅವ್ರ ಹುಟ್ಟೂರೊಳಗೆ ಒಂದು ಭಗತ್ ಸಿಂಗ್ ಅವರ ಪ್ರತಿಮೆನ ನಿರ್ಮಾಣ ಮಾಡ್ಬೇಕಂತೇಳಿ. ನಾ ಏನು ಕೇಳೋದಪ್ಪ ಅಂದ್ರೆ, ಆ ಅಭಿಮಾನಿ ಭಗತ್ ಸಿಂಗ್ ಅವ್ರ ಸಲುವಾಗಿ ಅಷ್ಟೆಲ್ಲ ಮಾಡಾಕ್ತಾರೆ. ನಾವೆಲ್ಲರೂ ಕೂಡ ಭಗತ್ ಸಿಂಗ್ ಅವ್ರ ಅಭಿಮಾನಿಗಳಾಗಿ ನಾವೇನು ಮಾಡ್ಬೇಕಪ್ಪ ಅಂದ್ರೆ, ನಮ್ಮ ಊರಿಂದ ಒಂದು ಹಿಡಿ ಮಣ್ಣನ್ನು ₹1 ಕಾಣಿಕೆನ ಆ ವ್ಯಕ್ತಿಗೆ ತಲುಪಿಸಿದ್ವಿ ಅಂದ್ರೆ, ನಮ್ಮೆಲ್ಲರ ಶ್ರಮದಾನವನ್ನು ಬಳಸ್ಕೊಂಡು ಅವ್ರವ್ರೊಳಗೆ ಅವರು ಭಗತ್ ಸಿಂಗ್ ಅವ್ರ ಪ್ರತಿಮೆನ ನಿರ್ಮಾಣ ಮಾಡ್ತಾರೆ. ನೀವೇನು ಮಾಡ್ಬೇಕಪ್ಪ ಅಂದ್ರೆ, ಕೆಳಕಂತವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಕಳಿಸ್ಬೇಕು, ಏನು ಮಾಡ್ಬೇಕಂತ ಮಾಹಿತಿ ತೊಗೋರಿ. ನೀವೆಲ್ಲರೂ ನಿಮ್ಮ ಊರಿಂದ ಕಳಿಸುವಂಥ ಮಣ್ಣು ಆ ಒಂದು ಪ್ರತಿಮೆಯಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಇದು ಕರ್ನಾಟಕದವ್ರು ಎಲ್ಲರೂ ಸೇರಿ ಕಟ್ಟಿದಂಥ ಪ್ರತಿಮೆ ಆಗುತ್ತೆ. ಈ ಕೆಲಸಕ್ಕೆ ನೀವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ನಂಬಿದ್ದೀನಿ. ನಾನು ಕೂಡ ನಮ್ಮ ಊರಿಗೆ ಬಂದಾಗ ಒಂದು ಹಿಡಿ ಮಣ್ಣು ಮತ್ತು ₹1 ಕೊಟ್ಟು ಕಳಿಸಿದ್ದೀನಿ. ನೀವು ಕೂಡ ಕಳಿಸ್ತೀರಿ ಅಂತ ಅನ್ಕೊಂತೀನಿ. ಕಳಿಸ್ತೀರಲ್ಲ? ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ. ಎಲ್ಲರೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಗತ್ ಸಿಂಗ್.